ಸುವರ್ಣ ನ್ಯೂಸ್ನ ಆ ಪ್ರಶ್ನೆ ಯಾವುದು? ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ. ಯೂಟರ್ನ್ ಹುಡುಗಿರು ದುನಿಯಾ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರೋ ವಿಚಾರ ಇರುವಂತಹ ಕೇಸ್ಗಳ ಮಿಸ್ಯೂಸ್ ಕೂಡ ಆಗ್ತಾ ಇದೆ ಅಂತ ಅನ್ನೋದು, ಯಾವೆಲ್ಲ ರೀತಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಎಷ್ಟೋ ಪ್ರಕರಣಗಳು ಸುಳ್ಳು ಕೇಸ್ಗಳಾಗಿ ದಾಖಲಾಗುವಂಥದ್ದು, ನಂತರ ಅದರ ಸತ್ಯಾಸತ್ಯತೆ ಹೊರಬೀಳುವಂತಹ ಪ್ರಕರಣಗಳು ಇತ್ತೀಚೆಗೆ ಬಹಳ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಸುಜಿತ್ ಅವರೇ, ತಮ್ಮ ಪ್ರಕಾರ ತಮ್ಗೆ ಈಗ ಸಹಾಯವಾಣಿಗೆ ಬಹಳಷ್ಟು ಜನ ಕೇಳ್ಕೊಂಡು ಬರುವಂತವ್ರು ಇಂತಹ ಪ್ರಕರಣಗಳು ದಾಖಲಾಗಬಹುದು, ತಾವು ಇತ್ತೀಚೆಗಿನ ಟ್ರೆಂಡ್ ಗಮನಿಸಿದ್ರೆ ಹೇಗಿದೆ ಅಂತ? ಮೇಡಮ್, ಇದು ಫಾಲ್ಸ್ ಕೇಸ್ ಅನ್ನೋದಿದೆ ಅಲ್ಲ, ಇದು 50,000 crore ಇಂಡಸ್ಟ್ರಿ. ಇದು 50,000 crore ಇಂಡಸ್ಟ್ರಿ ಯಾಕೆ ಅನ್ನೋದು ಹೇಳ್ತೀನಿ. ಫಾಲ್ಸ್ ಕೇಸ್ ಹಾಕ್ಬಿಡ್ತಾರೆ, ಹುಡುಗರು ಕೆಲಸ ಮಾಡೋದಲ್ದೆ 12 hours 24 hours ಆಫೀಸಲ್ಲಿ ಏನ್ ಕೆಲಸ ಮಾಡ್ತಾರೆ, ಕೆಲಸ ಮಾಡೋದಲ್ದೆ ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡಕ್ಕೆ ಓಡಾಡ್ಬೇಕು. ಸೊ ಈ ಕೇಸ್ಗಳು ಹಾಕಿದ್ಮೇಲೆ ಆಫೀಸಲ್ಲೇ ಮೊದಲೇ ಸ್ಟ್ರೆಸ್ ಇರುತ್ತೆ, ಸೊ ಹೆಲ್ತ್ ಇಶ್ಯೂಸ್ ಬರುತ್ತೆ. ಗಂಡಸರಿಗೆ they are emotionally weak, they are not emotionally strong. Okay, women are emotionally strong. ಸೊ ಗಂಡಸರಿಗೆ ಈ ತರ ಎಮೋಷನಲಿ ಅಫೆಕ್ಟ್ ಆದ ತಕ್ಷಣ ಹೆಲ್ತ್ ಹಾಳಾಗತ್ತೆ. ಆಮೇಲೆ ಲಾಯರ್ಸ್ ಗಳು ಇದ್ರಲ್ಲಿ ಬಿಸ್ನೆಸ್ ಮಾಡ್ತಾರೆ. ಹುಡುಗಿರಿಗೆ ನೀವು ಹಿಂಗ್ ಹಾಕಿ ಅಂತ ಹೇಳ್ಬಿಟ್ಟು ಉಲ್ಟಾ ಹೇಳ್ಕೊಡ್ತಾರೆ, ಹುಡುಗರಿಗೆ ನಿಮ್ಗೆ ಏನ್ ಆಗಲ್ಲ, ನೀವ್ ಹಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಸೊ ಇಬ್ಬರಿಗೂ ಕಾಂಟ್ರಡಿಕ್ಟರಿ ಹೇಳ್ಕೊಟ್ಟು ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಕೋರ್ಟಿಗೆ ಹೋಗ್ತಿವಿ, ಕೋರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ವರ್ಷಾನ್ಗಟ್ಲೆ ಹೋಗ್ತಿವಿ, ಅಲ್ಲೊಂದಷ್ಟು ಟೈಮು ದುಡ್ಡು ವೇಸ್ಟ್ ಆಗುತ್ತೆ. ಒಟ್ಟಿನಲ್ಲಿ ಇಫ್ ಯು ಸಿ ಇಲ್ಲಿ ವರ್ಕಿಂಗ್ ಏಜ್, ಈ ಪ್ರೈಮ್ ಏಜ್, ನೀವು ಲೈಫ್ ಅಲ್ಲಿ ನೀವೇನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಇವ್ರು ಬೇಸಿಕಲಿ ಫೈಟಿಂಗ್ ಕೇಸಸ್. ಮೋಸ್ಟ್ ಆಫ್ ದ ಕೇಸಸ್ ಅಂದ್ರೆ ಹುಡುಗರ ವೀಕ್ನೆಸ್ ಬಳಸ್ಕೊಂಡು ಇವರು ಬಂಡವಾಳ ಮಾಡ್ಕೊಳ್ಳುವಂತದ್ದು ಇರುತ್ತಾ ಹೇಗೆ ಅಂತ? ಹೌದು ಮೇಡಮ್, ನೀವು ಇದನ್ನ ನೋಡಿ, ವಧವನಿ ಅಂತ ಹೇಳ್ಬಿಟ್ಟು ಉತ್ತರ ಪ್ರದೇಶಲ್ಲಿ ಒಂದು ರೇಪ್ ಕೇಸ್ ಅಂತ ಹೇಳ್ಬಿಟ್ಟು ಅದು ತುಂಬಾ ಫೇಮಸ್ ಆಯ್ತು ರೀಸೆಂಟ್ ಆಗಿ. ಐ ಮೀನ್ ಒಂದು ವರ್ಷ 2 ವರ್ಷದಲ್ಲಿ ಫೇಮಸ್ ಆಗಿತ್ತು. ಅದನ್ನ ನೋಡಿದ್ರೆ ಏನ್ ಹೇಳಿದ್ರು ಅಂದ್ರೆ, ಹಳ್ಳಿಯವರೆಲ್ಲ ಸೇರ್ಕೊಂಡು ರೇಪ್ ಮಾಡಿದ್ರು, ಹುಡುಗಿರ್ನ ನೇತ್ ಹಾಕಿದ್ರು ಮರಕ್ಕೆ ಅನ್ಬಿಟ್ಟು. ಆಮೇಲೆ ನೀವು 1 ವರ್ಷ ಆದ್ಮೇಲೆ ಸಣ್ಣ ಪೇಪರ್ ಅಲ್ಲಿ ಒಂದ್ ಸಣ್ಣ ಕಾಲಮ್ ಬಂದಿತ್ತು, ಏನು ಅಂದ್ರೆ ಅದು ಫ್ಯಾಮಿಲಿ ಇಶ್ಯೂ, ಹುಡುಗಿರು ಹೋಗ್ಬಿಟ್ಟು ಅದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅದು ರೇಪ್ ಕೇಸ್ ಅಲ್ಲ ಅಂತ. ನೀವು ಮುರ್ತಾಲ್ ರೇಪ್ ಕೇಸ್ ನೋಡಿ, ಮುರ್ತಾಲಲ್ಲಿ ಏನಾಯ್ತು ಅಂದ್ರೆ ಅವತ್ ಗಲಾಟೆ ಆಗ್ಬೇಕಾರೆ ಎಲ್ಲಾ ಪ್ರೆಸ್ನವರು ಏನ್ ರಿಪೋರ್ಟ್ ಮಾಡಿದ್ರು, ರೇಪ್ ಆಗ್ತಾ ಇದೆ. ಎಲ್ ರೇಪ್ ಆಯ್ತು? ಈ ಮೊನ್ನೆ ತಾನೇ ಪೇಪರ್ ಅಲ್ಲಿ ಇನ್ನೊಂದ್ ಸರ್ತಿ ಬಂತು ಚಿಕ್ಕ ಕಾಲಮ್ ಅಲ್ಲಿ, ಅದನ್ನ ದೊಡ್ಡದಾಗಿ ಹೇಳಲ್ಲ, ಇದು ರೇಪ್ ಅಲ್ಲ, ಇದು ಸುಳ್ಳು ಅಂತ. ಬೆಂಗಳೂರಲ್ಲಿ 31st ದಿವಸ ಮಾಸ್ ಮೊಲೆಸ್ಟೇಷನ್ ಆಯ್ತು ಅಂತ ಹೇಳಿದ್ರು. ಎಲ್ಲಾಯ್ತು ಮಾಸ್ ಮೊಲೆಸ್ಟೇಷನ್? 70cc ಟಿವಿ ಕ್ಯಾಮ್ರಾಸ್ ಅಲ್ಲಿ ನಮ್ಮ ಕಮಿಷನರ್ ಸಾಹೇಬ್ರು ನೋಡಿದ್ರು. ಅದಲ್ದೆ 31st ಗಿಂತ ಮುಂಚೆ, ಇದಾಗೋದಕ್ ಮುಂಚೆ ಟ್ವಿಟರ್ ಅಲ್ಲಿ ಮೆಸೇಜ್ ಹಾಕಿದ್ರು, ನಾವೇ ನೋಡ್ತೀವಿ, ಯಾರಾದ್ರೂ ಈ ತರ ಏನಾದ್ರು ಮಾಡಿದ್ರೆ ನಾವು ಒಳಗಾಗ್ತೀವಿ ಅಂತ. ಆಮೇಲೆ ಈ ತರದ ಕೇಸಸ್ ಆದ್ರೆ ನೀವು ರಿಪೋರ್ಟ್ ಮಾಡಿ, ಇಮಿಡಿಯೇಟ್ಲಿ ವಿ ವಿಲ್ ಟೇಕ್ ಹಿಮ್ ಇಂಟು ಕಸ್ಟಡಿ. ಕೆಲವು ರಿಪೋರ್ಟ್ ಮಾಡಿದ್ದು ಇದೆ, ನಮಗೆ ಫೋನ್ ಮೂಲಕ ಸಂಪರ್ಕಿಸಿ ಹೇಳಿದ್ದು ಇದೆ ಆದಂತಹ ಘಟನೆಗಳ ಬಗ್ಗೆ. ಬಹುಶಃ ಅದನ್ನ ಸಂಪೂರ್ಣ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಖಂಡಿತವಾಗ್ಲು. 31st ವಿಚಾರಕ್ಕೆ ಬರೋದಾದ್ರೆ ಏನಾಯ್ತು ಅಂದ್ರೆ, ಬೆಂಗಳೂರು ಹೆಸರಾಳಾಯ್ತು ಅಷ್ಟೇ, IT ಇಂಡಸ್ಟ್ರಿ ಹೆಸರಾಳಾಯ್ತು, ಬೆಂಗಳೂರದ ಹೆಸರಾಳಾಯ್ತು. ಆದಂತ ಘಟನೆಗಳು ಇದೆ ಹೆಸರು ಹಾಳಾಗೋದಕ್ಕೆ. ಬಹುಶಃ ಅದನ್ನ ಖಂಡಿತ ಒಪ್ಕೊಳ್ಳಕ್ಕಾಗಲ್ಲ. ಮಾತಾಡೋದು ಕಮ್ಮನಹಳ್ಳಿ ಕೇಸ್, ಬಟ್ ನಾನ್ ಮಾತಾಡ್ತಾ ಇರೋದು MG ರೋಡ್ ಕೇಸ್. MG ರೋಡ್ ಕೇಸ್ನಲ್ಲೂ ಕೂಡ ಏನೂ ಇರ್ಲಿಲ್ಲ ಅಲ್ಲಿ, ಕೇಸ್ನಲ್ಲೂ ಕೂಡ ಕ್ಯಾಮರಾಸ್ ಅಲ್ಲಿ ನೋಡಿದ್ರು ಪ್ರಕಾರ ಆತರ ಪ್ರಕರಣಗಳು ನಡೆದೇ ಇಲ್ಲ ಅಂತಲೇ. ಹಂಗೆ ಜನರಲ್ ಎಲ್ಲಾ ರೇಪ್ ಕೇಸು ಫಾಲ್ಸ್ ಕೇಸ್ ಅಂತ ಹೇಳಕ್ ಆಗಲ್ಲ. ಎಲ್ಲಾ ಕೇಸುಗಳಲ್ಲಿ ಆರೋಪಿ ಪರ ಯಾವ ವಕೀಲ ಇರ್ತಾರೋ, ಅವ್ರೇನ್ ಇಂಡಸ್ಟ್ರಿ ಅಂತ ಹೇಳಿದ್ರಲ್ಲ, ಅದು ನಾನು ಒಪ್ಪೋದಿಲ್ಲ. ಇವನ್ ಐ ಡೋಂಟ್ ಅಕ್ಸೆಪ್ಟ್. ವಕೀಲರ ಜವಾಬ್ದಾರಿ ಅದು, ಅವರ ಜವಾಬ್ದಾರಿ, ಅವರ ಪ್ರೊಫೆಷನಲ್ ಜವಾಬ್ದಾರಿ ಅದು. ಪ್ರೊಫೆಷನ್ ಟಾರ್ಗೆಟ್ ಮಾಡಿ ಮಾತಾಡೋದು ಲೈವ್ ಶೋ ಅಲ್ಲಿ ಅಡ್ವೊಕೇಟ್ ಐ ಡೋಂಟ್ ಕೇಳಿ. ಎಲ್ಲ ನಿಮಗೆ ಒಂದು ಈಗ ರೇಪ್ ಕೇಸುಗಳಲ್ಲೂ ಆರೋಪಿಗಳು ಬಹಳ ಸ್ಪಷ್ಟವಾಗಿ ಸಿಕ್ಕಾಕೊಂಡಿರುವಂತ ಆರೋಪಿಗಳು ಡಿಫೆನ್ಸ್ ಏನೇನ್ ಬೇಕೋ ತಯಾರು ಮಾಡ್ತಾ ಇರ್ತಾರೆ. ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ಬೆಂಗಳೂರು ನಗರದ್ದೇ. ಹುಡುಗರ ಜೊತೆ ಓಡಾಡ್ತಾರೆ, ಓಡಾಡ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ಬಿಟ್ಟು ಹುಡುಗರು ಸತ್ತೋಗ್ತಾರೆ. ಆದ್ರೆ ಹುಡುಗರು ನನ್ ಜೊತೆ ಇರಿ ಅಂತ ಹೇಳಿದ್ರೆ ಅವ್ರ ಮೇಲೆ ರೇಪ್ ಆಗ್ತಾರೆ. ಇದೇ ನ್ಯಾಯ ಆಗುತ್ತೆ? ಅದನ್ನ ಹೇಳಿ. ಇದ್ರ ಬಗ್ಗೆ ಲಾ ಇದೆಯಾ? ಇಲ್ಲ. ಇದ್ರ ಬಗ್ಗೆ ಲಾ ಇಲ್ಲ.
ಹುಡುಗಿರು ಬೇಕಾದ್ರೆ ಹುಡುಗರ ಜೀವನ ಹಾಳು ಮಾಡ್ತಾರೆ, ಬೇಕಾದ್ರೆ ಹೋಗ್ಬಿಟ್ಟು ಅವ್ನ್ ರೇಪ್ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲಾ ಇದೆ, ಖಂಡಿತ ಇದೆ. ಲಾ False cases ಗೆ ಯಾವುದೇ law ಇಲ್ವಾ ಸರ್? ಹುಡುಗರು ಏನ್ ಕೇಸ್ ಹಾಕ್ತಾರೆ ಹೇಳಿ, ಹುಡುಗಿನ ಜೀವನ ಹಾಳು ಮಾಡಿದ್ರು ಅಂತ ಹೇಳ್ತಾರಾ ಹೇಳಿ. ಹೇಳಿದ್ರಲ್ಲ, ಈ ಕೇಸ್ ಹೀಗಾಯ್ತು ಆ ಕೇಸ್ ಹೀಗಾಯ್ತು ಅಂತ. ನೀವಿನ್ನ ಹುಟ್ಟಿರ್ಲಿಲ್ಲ ಅಂತ ಕಾಣ್ತದೆ. ಬೆಂಗಳೂರಲ್ಲಿ ಒಂದು ರೇಪ್ ಕೇಸು ನಡೀತದೆ. ಅದ್ರೊಳಗೆ ಆರೋಪಿ ಮಾಜಿ ಮೇಯರ್ ಒಬ್ರು ಆರೋಪಿ ಆಗಿರ್ತಾರೆ. ಬೆಂಗಳೂರು ನಗರದ ಮಾಜಿ ಮೇಯರ್ ಒಬ್ರು ಆರೋಪಿ ಆಗಿರ್ತಾರೆ. ಆಕೆಗೆ ಬಲವಂತವಾಗಿ ಮನೆ ಕೆಲಸ ಮಾಡೋ ಒಂದು ಹೆಂಗಸಿಗೆ ಬಲವಂತವಾಗಿ ಅವ್ರು ರೇಪ್ ಮಾಡಿ ಅತ್ಯಾಚಾರ ಮಾಡಿರ್ತಾರೆ. ಎಲ್ಲಾ ಎವಿಡೆನ್ಸು ಸಿಗುತ್ತೆ. ಫೊರೆನ್ಸಿಕ್ ಎವಿಡೆನ್ಸು, ಆಮೇಲೆ ಮೆಡಿಕಲ್ ಎವಿಡೆನ್ಸು, ಮತ್ತೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸು ಎಲ್ಲ ಸಿಗ್ತಾರೆ. ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಇವ್ರು ಹೆಣ್ಮಗಳು ಒಳಗಡೆ ಹೋದಾಗ ಅಲ್ಲಿಂದ ಬರ್ಕೊಂಡು ಚೀರ್ಕೊಂಡು ಬರೋದು, ಬಟ್ಟೆ ಹರಿದೋಗಿರೋದು ಎಲ್ಲ ಕೊಡ್ತಾರೆ. ಆಮೇಲೆ ಎಂಥ ಘೋರವಾದ ರೇಪ್ ಮಾಡಿದ್ರು ಅಂದ್ರೆ ಆಕೆ ಮೈ ಮೇಲೆಲ್ಲ ಹಲ್ಲಿನ ಗುರುತುಗಳು, ಹಲ್ಲಿನ ಗುರುತು ಸಿಕ್ಕಿದೆ. ಹಲ್ಲಲ್ಲಿ ಕಚ್ಚಿರೋದು ಹಂಗೆ ಸಿಕ್ಕಿದೆ. ಬೇರೆ ಯಾವ ಗಂಡಸು ಇಲ್ಲ. ಸ್ವಲ್ಪ ವಯಸ್ಸಾಗಿತ್ತು ಅವ್ರಿಗೆ. ರೇಪ್ ಎಲ್ಲ ಆಯ್ತು. ಇದು ಚಾರ್ಜ್ ಶೀಟ್ ಹಾಕಿದ್ರು ಪೊಲೀಸ್ನವ್ರು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಇವರ ಡಿಫೆನ್ಸ್ ಏನು ಅಂದ್ರೆ, ನನ್ಗೆ ಹಲ್ಲೇ ಇಲ್ಲ, ನಾನು ಕಚ್ಚೋದಿಲ್ಲ ಅಂತ ಅವ್ರು ಫುಲ್ ಸೆಟ್ ಅಲ್ಲಿ ಇದ್ರು. ಆದ್ರೆ ಎಲ್ಲ ರೀತಿಯಲ್ಲೂ ಕೂಡ ಬಚಾವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಗಳು ನಡೀತಲೇ ಇರುತ್ತೆ ಅಂತ ನೋಡಿ. ಯಾವುದೋ ಒಂದು ಕೇಸ್ ಸುಮಾರು cases hostel ಆಗ್ತಾರೆ. ಆಫೀಸಲ್ಲಿ ಪ್ರಮೋಷನ್ ಕೊಟ್ಟಿಲ್ಲ ಅಂದ್ರೆ rape case ಹಾಕ್ತಾರೆ. ಯಾವುದೋ ಒಂದು ಕೇಸ್ ಇಟ್ಕೊಂಡು ಟಾರ್ಗೆಟ್ ಮಾಡೋದು ಬೇಡ. ಎಲ್ಲ ಹೆಣ್ಣು ಮಕ್ಕಳು ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. 2000 ಕೇಸ್ ಬಹುಶಃ ಆದ್ರೆ ಅದು ಎಲ್ಲ ಗಂಡು ಮಕ್ಕಳನ್ನು ಎಲ್ಲ ಗಂಡಸರು ಇಲ್ಲ, ನಾನು ಹೇಳೋದಿಲ್ಲ. ಹೇಳೋದಿಲ್ಲ ಅಂತಂದ್ರೆ ಶಿ ಮಸ್ಟ್ ಬಿ ರಿಯಲಿ ಸಫರ್ಡ್. ಸುಮ್ನೆ ಬಂದು ನಿಂತ್ಕೊಂಡು ಕಂಪ್ಲೇಂಟ್ ಕೊಡೋದು ಒಂದು ಪ್ಲೆಷರ್ ಅಲ್ಲ ಹುಡುಗಿಗೆ. ಅಂಟಿಲ್ ಶಿ ಇಸ್ ರಿಯಲಿ ಸಫರ್ಡ್. ಒಂದ್ ಕೇಸ್ ಆಯ್ತು ರೀಸೆಂಟ್ ಆಗಿ. ಏನಾಯ್ತು ಅಂದ್ರೆ ದೀಮಾಪುರ್ ಅಂತ ಹೇಳ್ಬಿಟ್ಟು ಮಣಿಪುರ್ ಅಲ್ಲಿ ಒಂದು ಊರಿದೆ. ಆ ಊರಲ್ಲಿ ಒಬ್ಬ ಮನುಷ್ಯ ಇದ್ದ. ಅವನು ಮುಸ್ಲಿಂ, ಅವನ ಹೆಸರು ನನ್ಗೆ ನೆನಪಾಗ್ತಾ ಇಲ್ಲ. ಅವ್ನ್ ಏನ್ ಮಾಡಿದ್ರು ಅಂದ್ರೆ, ಯಾರೋ ಒಬ್ರು ಬಂದ್ಬಿಟ್ಟು ಅವ್ನ್ ರೇಪ್ ಮಾಡ್ದ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ಬಿಟ್ರು ಸುಳ್ಳು ಇದು ನ್ಯೂಸ್. ಜನ ಏನ್ ಮಾಡಿದ್ರು ಅಂದ್ರೆ 2000 ಜನ ಬಂದ್ಬಿಟ್ಟು ಅವ್ನ್ ಕಟ್ಟಾಕಿ ಹೊಡೆದಾಕಿ ಅವ್ನ್ ಮೈಕೈ ಎಲ್ಲ ಕಿತ್ತಾಕಿ ಪೀಸ್ ಮಾಡಿ ಸಾಯಿಸ್ಬಿಟ್ರು ಅವನ್ನ. ಇದು ನ್ಯೂಸ್ ಅಲ್ಲಿ ಬಂತು, ಎಲ್ಲ ಕಡೆನೂ ಬಂತು. ಆದ್ರೆ ಹೈಲೈಟ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನೀವ್ ಈ ತರದ್ ನ್ಯೂಸ್ ತೋರಿಸಿದಾಗ ಜನಗಳಿಗೆ ಮನಸ್ಸಲ್ಲಿ ಏನಿದೆ ಅಂದ್ರೆ, ಗಂಡಸರು ಯಾವಾಗ್ಲೂ ರೇಪಿಸ್ಟ್. ಗಂಡಸರು ಅಂದ್ರೆ ಒಂಥರ ಆಪರೇಸರ್ಸ್. ವಿಮೆನ್ ಅಂತ ತೋರಿಸಿದ್ರೆ ಆಲ್ವೇಸ್ ವಿಕ್ಟಿಮ್ ತರ ತೋರಿಸ್ತಾರೆ. ಇದರಿಂದ ನಿಮ್ಗೆ ನ್ಯೂಟ್ರಲ್ ಲಾಸ್ ಬರಕ್ ಸಾಧ್ಯನೇ ಇಲ್ಲ. ನೀವು ಮಿಸ್ಯೂಸ್ ಆದ್ರೂನು ಹುಡುಗಿರು ಇಲ್ಲ ಹುಡುಗರು ಏನೋ ಮಾಡಿರ್ತಾರೆ ಅಂತಾನೆ ನೀವು ಯಾವ ರೀತಿ ಹಾಗಿದ್ರೆ ದೌರ್ಜನ್ಯದ ಕೇಸ್ ಅನ್ನೆಸೆಸರಿ ಅನ್ಸುತ್ತೆ. ಹಾಗಿದ್ರೆ ಖಂಡಿತ ಚರ್ಚೆ ಮಾಡೋಣ. ಬಗ್ಗೆ ಮಾತಾಡ್ತಾ ಇರೋದು ದಾಖಲಾಗುವಂತಹ ಪ್ರಕರಣಗಳೆಲ್ಲವೂ ಕೂಡ ಸುಳ್ಳು, ದಾಖಲಾಗುವಂತಹ ಪ್ರಕರಣಗಳೆಲ್ಲವೂ ಕೂಡ ಸತ್ಯಾಂಶ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಅಲ್ಲ. ಯಾಕಂದ್ರೆ ಅಂಕಿ ಸಂಖ್ಯೆಗಳೇ ಹೇಳ್ತವೆ 1500 ಕೇಸ್ನಲ್ಲಿ 150 ಕೇಸ್ಗಳು ಫಾಲ್ಸ್ ಆಗಿದೆ ಅಂತ. 1500 ಕೇಸ್ಗಳು ದಾಖಲಾದಂತವು. ಹಾಗೆ ಶಿವರಾಮ್ ಸರ್ ಹೇಳಿದ ಪ್ರಕಾರ ದಾಖಲಾಗದೇ ಇರುವಂತಹ ಕೇಸ್ಗಳ ಸಂಖ್ಯೆ ಬಹಳಷ್ಟಿದೆ. ಆದ್ರೆ ಈ ರೀತಿಯಲ್ಲಿ ಮಿಸ್ಯೂಸ್ ಆದಂತಹ ಸಂದರ್ಭದಲ್ಲಿ ಅದಕ್ಕೇನಿದೆ ಪರಿಹಾರ? ಈ ಕುರಿತು ಚರ್ಚೆ ಒಂದು ಪುಟ್ಟ ಬ್ರೇಕ್ ಆಗುತ್ತೆ. ಈ ರಾಜ್ಯದಲ್ಲಿ ಈ ರೀತಿ ಪ್ರಶ್ನೆ ಕೇಳ್ತಿರೋದು ನೀವೊಬ್ಬರೇ. ಸುವರ್ಣ ನ್ಯೂಸ್ನ ಆ ಪ್ರಶ್ನೆ ಯಾವುದು? ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.
vistaprint.in. Visiting cards, t-shirts, print simply everything on vistaprint.in. What's your print? ಅಖಿಲ ಕರ್ನಾಟಕ ರೆಡ್ಡಿ ಜನಾಂಗದ ರಾಜ್ಯಮಟ್ಟದ ಮಹಾಸಮಾವೇಶ ಜನವರಿ 29ರಂದು ಅರಮನೆ ಮೈದಾನದಲ್ಲಿ ನಡೆಯಲಿದ್ದು ಸಮಸ್ತ ರೆಡ್ಡಿ ಜನಾಂಗದ ಕುಲ ಬಾಂಧವರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಯಾವಾಗ ಸೊಂಟ ನುಯ್ಯುತ್ತದೆ ಅಮೃತಾಂಜನ್ ಬ್ಯಾಕ್ ಪೇನ್ ರೋಲ್ ಆನ್ ನ ಸ್ಪೆಷಲ್ ಆಯುರ್ವೇದಿಕ್ ಫಾರ್ಮುಲಾ ನೋವನ್ನು ಶಮನಗೊಳಿಸುತ್ತದೆ ಬರೀ 30 ಸೆಕೆಂಡ್ಸ್ಗಳಲ್ಲಿ. ನೀವು ತಯಾರಿರುವಿರಾ 30 ಸೆಕೆಂಡ್ಸ್ನ ಚಾಲೆಂಜಕ್ಕೆ? ಅಮೃತಾಂಜನ್ ಬ್ಯಾಕ್ ಪೇನ್ ರೋಲ್ ಆನ್, ಕಿಕ್ ಔಟ್ ಪೇನ್. AirAsia offers 50% off on its return flights across our domestic network. Offer available only on airasia.com. Hurry, grab your seat now. ಪ್ರೆಸ್ಟೀಜ್ ಕುಕ್ವೇರ್ ಸೆಟ್ ಕೇವಲ 1199 ರೂಪಾಯಿಗೆ. ಪತ್ನಿಗಾಗಿ ಅಡುಗೆ ತಯಾರಿಸೋ ಮನಸ್ಸು ಹಾಗೆ ಆಗುತ್ತಲ್ವಾ? ಬಿಗ್ ಬಜಾರ್ನ ಅತ್ಯಂತ ಕಡಿಮೆ ಬೆಲೆಯ 6 ದಿನಗಳು ಈಗ ಇನ್ನಷ್ಟು ಕಡಿಮೆ. ಜನವರಿ 21ರಿಂದ 26ರವರೆಗೆ. ನಿನ್ನ ಹೆಸರಾನು ಗೌಡ? ಗಡ್ಡಪ್ಪ. ನಿಮ್ದು ಗಡ್ಡ ನೋಡಿ ಹೆದರ್ಬಿಟ್ಟಿದ್ನಲ್ಲ. ಶೋರೂಮ್ ಅಲ್ಲಿ ನೋಡ ಈ ಪಾರ್ಟಿ ಹೆದರ್ಕೊಳ್ಳೋನು, ಗೋಡನಲ್ಲಿ ನೋಡಿದ್ರೆ ಯಾವ ಪಾರ್ಟಿ ಹೆದರ್ಕತ್ತೀಯೋ. ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ. ಮತ್ತೆ ಇವರು rummycircle.com ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ. ಆದ್ರೆ ರೆಡ್ಡಿ ಇಲ್ಲಿಯೇ ನಿಲ್ಸೋದಿಲ್ಲ, ಇವರು ರಮ್ಮಿ ಆಡ್ತಾರೆ ಕ್ಯಾಶ್ ಗಾಗಿ. ಯಾಕಂದ್ರೆ ಅದುವೇ ಬರೀ. ನೀವು ಕೂಡ ಗೆಲ್ಲಿರಿ, ರಮ್ಮಿ ಮ್ಯಾನ್ ಆಗಿರಿ, ಆಡಿರಿ ರಮ್ಮಿ, ಗೆಲ್ಲಿರಿ ಕ್ಯಾಶ್. ಕೇವಲ rummycircle.com ನಲ್ಲಿ. ಬಿಸಿದ ಮೆತ್ಗೆ. ಅರೆ ಕ್ರಿಕೆಟ್ ಕ್ಯಾಪ್ಟನ್ ಸರ್, ಫ್ಯಾಮಿಲಿ ಫೋಟೋ. Let's go. Thank you. ಒಂದು ಸೆಲ್ಫಿ ತಗೊಳ್ಳೋಣ. ತಮ್ಮವರ ಖುಷಿಗಳ ಜೊತೆ ತಮಗೂ ಖುಷಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಹಾಗೇನೆ SBI ಲೈಫ್ ನ ಸ್ಮಾರ್ಟ್ ಬಚತ್ ಪ್ಲಾನ್. ಅಂದ್ಮೇಲೆ ಜೀವಿಸಿ, ಸ್ವಲ್ಪ ತಮ್ಮವರಿಗಾಗಿ ಮತ್ತು ಸ್ವಲ್ಪ ತಮಗಾಗಿ. SBI ಲೈಫ್. ನಮ್ಮ ಇಬ್ಬರು ಮಕ್ಕಳು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಅದರಿಂದ ಅವರಿಗೆ ಬೆಳಿಗ್ಗೆ ಎದ್ದೇಳಕ್ ಆಗ್ತಾ ಇಲ್ಲ. ಓದ್ಲು ತುಂಬಾ ತೊಂದರೆ ಆಗ್ತಿತ್ತು. ಇನ್ಹೇಲರ್ ಇಲ್ದೇನೆ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಒಂದಿನ ಟಿವಿಯಲ್ಲಿ ಪಂಕಜ ಕಸ್ತೂರಿ ಬ್ರೀತ್ ಈಸಿ ಆಡ್ ನೋಡಿ ಅದನ್ನ ಮಕ್ಕಳಿಗೆ ಕೊಡಕ್ ಶುರು ಮಾಡಿದೆ. ಪಂಕಜ ಕಸ್ತೂರಿ ಬ್ರೀತ್ ಈಸಿ, ಸ್ಟೆರಾಯ್ಡ್ಸ್ ಗಳು ಇಲ್ಲದ ನೆಮ್ಮದಿಯ ಉಸಿರಾಟ. ಈಗ ತಿಂಗಳಲ್ಲಿ 1-2 ಸಲ ಅಷ್ಟೇ ಇನ್ಹೇಲರ್ ಯೂಸ್ ಮಾಡೋದು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಈ ಯೋಜನೆಯಲ್ಲಿ ಬರೀ 1 ರೂಪಾಯಿ ಪ್ರತಿದಿನ ವಿನಿಯೋಗಿಸಿದರೆ ನಿಮಗೆ ಸಿಗಬಹುದು 2 ಲಕ್ಷ ರೂಪಾಯಿ ಜೀವ ವಿಮೆ. ನಿಮ್ಮ ನಂತರ ನಿಮ್ಮ ಪರಿವಾರದ ಜೀವನ ಅಡೆತಡೆಯಿಲ್ಲದೆ ಮುನ್ನಡೆಯಲಿ. ಅದಕ್ಕಾಗಿ ಹಿಂದೆ ಈ ಯೋಜನೆಯಲ್ಲಿ ಸೇರಿಕೊಳ್ಳಿ. ಮೋಸ ಹೋದ್ರಲ್ಲ, ತಪ್ಪು ಇಂಪ್ರೆಷನ್ಸ್ ಹೀಗೇನೆ ಆಗೋದು. ಇನ್ನು ಫೋರ್ಡ್ ಎಕೋಸ್ಪೋರ್ಟ್ ಅನ್ನೇ ತಗೊಳ್ಳಿ. ಅದೇ ಯೋಚಿಸಿದ್ರಲ್ಲ ಇದರ ಸರ್ವಿಸ್ ಕಾಸ್ಟ್ ಹೆಚ್ಚು ಅಂತ. 5ನೇ ವರ್ಷಕ್ಕೂ ಕೇವಲ ರೂಪಾಯಿ 3662. ಗಾಳಿ ಮಾತನ್ನು ನಂಬದಿರಿ, ಸ್ವತಃ ನೋಡಿ, ಪರೀಕ್ಷಿಸಿ, ಆಮೇಲೆ ಡಿಸೈಡ್ ಮಾಡಿ. ಫೋರ್ಡ್ ಸ್ವಲ್ಪ ಭಿನ್ನವಾದ ಫ್ಯಾಮಿಲಿ ಅಂತ ಫೀಲಿಂಗ್. ಇಂದು ಅಲುಕದಿರಿ, ನಾಳೆಯ ಚಾಂಪಿಯನ್ಗಾಗಿ. ಏಪಸ್ ಹಿಮಾಲಯ ಹನಿ, ಬಲವಾಗಿರಿ. ನೋಟ್ ಬ್ಯಾನ್ ಬಳಿಕ ಮೋದಿ ಮೊದಲ ಬಜೆಟ್. ಆದಾಯ ತೆರಿಗೆ ದರ ಇಳಿಯುತ್ತಾ, ಬಡ್ಡಿ ದರ ಕೈಗೆಟುಕುತ್ತ. ರೈತ, ಶ್ರಮಿಕ, ಗೃಹಿಣಿ ಎಲ್ಲರ ನಿರೀಕ್ಷೆ ಏನು? ಸುವರ್ಣ ನ್ಯೂಸ್ನಲ್ಲಿ ಪ್ರತಿದಿನ ಬಜೆಟ್ ನಿರೀಕ್ಷೆಯ ಸುದ್ದಿಗಳು. ಬಹು ನಿರೀಕ್ಷಿತ ಬಜೆಟ್ 2017 ನಿರೀಕ್ಷಿಸಿ ಸುವರ್ಣ ನ್ಯೂಸ್. ಯೂಟರ್ನ್ ಹುಡುಗಿರು ದುನಿಯಾ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರೋ ವಿಚಾರ, ಹೇಗೆ ದುರ್ಬಳಕೆಯಾಗುತ್ತೆ ಕೇಸ್ಗಳು, ಫಾಲ್ಸ್ ಕೇಸ್ಗಳನ್ನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಹಾಕುವಂತದ್ದು. ದೌರ್ಜನ್ಯ ನಡೆದೇ ಇರೋಲ್ಲ, ಅದ್ರ ನಡೆದಿದೆ ಅನ್ನುವಂತಹ ಪ್ರಕರಣಗಳು ಎಷ್ಟು ಬರ್ತಾ ಇವೆ, ಯಾವೆಲ್ಲ ರೀತಿಯಲ್ಲಿ ಬರ್ತಾ ಇವೆ, ಅದಕ್ಕೇನಿದೆ ಪರಿಹಾರ, ಇಲ್ಲಿ ವಿಕ್ಟಿಮ್ಗಳು ಪುರುಷರಾದಾಗ ಅವರಿಗೆ ಏನಿದೆ ಸಹಾಯ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಮಾತುಕತೆಯನ್ನು ಮುಂದುವರಿಸ್ತಾ ಶಿವರಾಮರಿ, ನಿಜಕ್ಕೂ ಬಹಳ ಸುಜಿತವ್ರು ಒಂದ್ ಮಾತು ಹೇಳ್ತಾ ಇದ್ರು, ಅಂದ್ರೆ ಆಗ್ತಾ ಇದೆ ಅಂತಹ ಪ್ರಕರಣಗಳು, ಅವಾಗ ನಾವೇನ್ ಮಾಡ್ಬೇಕು ಅನ್ನೋದು. ಅವ್ರಿಗೆ ಏನ್ ಇದೆಯಾ ಲಾ ನಲ್ಲಿ, ಅವ್ರಿಗೆ ಯಾವ ರೀತಿ ಅಲ್ಲದ ಸಹಾಯ ಇದೆ? ಇಲ್ಲ, ಅವರು ಅವ್ರು ಯಾವ ಮೂಲದಿಂದ ಮಾಹಿತಿ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ. NCRB ಬರ್ತಾ ಇದೆ 75% ಆಫ್ ದಿ ರೇಪ್ ಕೇಸಸ್ ಆರ್ ಫಾಲ್ಸ್ ಅಂತ. ಸಾಧ್ಯನೇ ಇಲ್ಲ, ಒಂದು ಕಲ್ಪನೆ ಅಷ್ಟೇ, ಸಾಧ್ಯನೇ ಇಲ್ಲ. ಆಮೇಲೆ ನೋಡಿ, ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಯಾರು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ.
ಫಾಲ್ಸ್ ಕೇಸ್ ಕೊಟ್ಮೇಲೆ ಈ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನೀವು ಎಲ್ಲ ಎವಿಡೆನ್ಸ್ ಕೊಡ್ತೀರಿ ಇದು ಸುಳ್ಳು ಅಂತ ಹೇಳಿ. ಸುಳ್ಳು ಅಂತ ಸಾಬೀತಾದ ತಕ್ಷಣ ಅವ್ರು ಕೋರ್ಟ್ಗೆ ಒಂದು ಬಿ ರಿಪೋರ್ಟ್ ಅಂತ ಕೊಡ್ತಾರೆ. ಫಾಲ್ಸ್ ಕಂಪ್ಲೇಂಟ್ ಸಾಕ್ಷ್ಯಾಧಾರ ಇಲ್ಲ, ಇದು ಸುಳ್ಳು ಕೇಸ್ ಕೊಟ್ಟಿದ್ದಾರೆ ಅಂತ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದ ತಕ್ಷಣ ಕೋರ್ಟ್ ಅಲ್ಲಿ ಅದನ್ನ ಸುಳ್ಳು ಅಂತ ಹೇಳಿ ಒಪ್ಕೊಂಡ್ಬಿಡೋದಿಲ್ಲ. ಕಂಪ್ಲೇಂಟ್ ಗೆ ನೋಟಿಸ್ ಕೊಡ್ತಾರೆ, ಈ ತರ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಅವ್ರಿಗೊಂದು ಅವಕಾಶ ಕೊಡ್ತಾರೆ. ಇಂಡಿಯನ್ ಲಾ ಇಸ್ ಬಹಳ ಚೆನ್ನಾಗಿದೆ. ಸುಮ್ನೆ ಹೇಳ್ಬೋದು ನಮ್ ಕಾನೂನು ಚೆನ್ನಾಗಿಲ್ಲ ಅಂತ. ಕೊಟ್ಟ ತಕ್ಷಣ ಏನಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಆಮೇಲೆ ನೋಟಿಸ್ ಕೊಟ್ಟ ತಕ್ಷಣ ಇವ್ರು ಹೇಳ್ಬೇಕು, ನಾನು ಇದು ಹಿಂಗೆ ಪೊಲೀಸ್ನವರು ತಪ್ಪು ಸುಳ್ಳು ಸರಿಯಾಗಿ ತನಿಖೆ ಮಾಡಿಲ್ಲ, ಈ ತರ ಇದೆ, ಈ ತರ ಅಂತ ಇವರು ದಾಖಲೆ ಕೊಡ್ತಾರೆ. ಕೋರ್ಟ್ ಕನ್ಸಿಡರ್ ಮಾಡಿ ಅದನ್ನ ರೀಇನ್ವೆಸ್ಟಿಗೇಷನ್ಗೆ ಹಾಕ್ಬಹುದು. ಇನ್ನೊಬ್ಬ ಅಧಿಕಾರಿಗೆ, ಮೇಲಧಿಕಾರಿಗೆ ಹಾಕ್ಬೋದು. ಇಲ್ಲದೆ ಇದ್ರೆ ಪೊಲೀಸ್ ಕೊಟ್ಟಿರೋ ಬಿ ರಿಪೋರ್ಟ್ ಅನ್ನ ಒಪ್ಕೊಂಡು ಸುಳ್ಳು ಕೇಸ್ ಕೊಟ್ಟಿದ್ದೀರಾ ಅಂತ ಒಪ್ಕೊಂಡ್ಬಿಡುತ್ತೆ ಕೋರ್ಟ್. ಒಪ್ಕೊಂಡು ಕೇಸ್ ಕ್ಲೋಸ್ ಮಾಡುತ್ತೆ. ಕೇಸ್ ಕ್ಲೋಸ್ ಮಾಡಿದ ತಕ್ಷಣ ಮುಂದಿನ ಜವಾಬ್ದಾರಿ ಪೊಲೀಸ್ ಅಧಿಕಾರಿದು. ಸುಳ್ಳು ಕೇಸ್ ಕೊಟ್ಟಿರೋದಕ್ಕೆ 182 IPC ಪ್ರಕಾರ 182 ಪ್ರಕಾರ ನೀವು ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬಹುದು. ಕಂಪ್ಲೇನೆಂಟು ಪ್ರಾಸಿಕ್ಯೂಟ್ ಮಾಡಬಹುದು, ಇದು ವಿಕ್ಟಿಮು ಪ್ರಾಸಿಕ್ಯೂಟ್ ಮಾಡಬಹುದು, ಅಕ್ಯೂಸ್ಡು ಮತ್ತೆ ಪೊಲೀಸರು ಪ್ರಾಸಿಕ್ಯೂಟ್ ಮಾಡ್ತಾರೆ. ಖಂಡಿತ ಕೇಸ್ ದಾಖಲು ಮಾಡ್ತಾರೆ, ವಿಚಾರಣೆ ಆಗುತ್ತೆ. ಕೋರ್ಟ್ ಅಲ್ಲಿ ಕೊಟ್ಟಿರುವಂತ ಬಿ ರಿಪೋರ್ಟ್ ದಾಖಲೆಗಳನ್ನ ಇದ್ರ ಮುಂದೆ ಇಡ್ತಾರೆ. ಇದಕ್ಕೆ ಶಿಕ್ಷೆ ನೀವು ಹುಡುಗಿರ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ತಗೋತಾ ಇಲ್ಲ ಅಂತೀರಾ? ಯು ಆರ್ ಬ್ಲೇಮಿಂಗ್ ದ ಲಾ ಇದೆ, ಹುಡುಗರು ಏನಾಗ್ತಾ ಇದೆ ಅಂದ್ರೆ ಸರ್ ಹೇಳ್ತೀನಿ, 2 ಕೇಸ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕೇಸು, ಒಬ್ಬ ಫ್ರೆಂಚ್ ಕಾನ್ಸುಲೇಟ್ ಇದ್ರು ಬೆಂಗಳೂರಲ್ಲಿ. ಅವ್ರದ್ದು ಕತೆ ನೀವು ಕೇಳಿರ್ತೀರಾ. ಅವ್ರು ಇನ್ನ ಕೋರ್ಟ್ ತನಕ ಓಡಾಡ್ತಾ ಇದಾರೆ. ಏನ್ ಮಾಡಿದ್ರು ಅಂದ್ರೆ ಫಾಲ್ಸ್ ರೇಪ್ ಕೇಸ್ ಹಾಕ್ಸ್ಬಿಟ್ರು. ಅವ್ರ ಹೆಂಡ್ತಿನೇ ಯಾರೋ ಒಬ್ರು ಲಾಯರ್ ಅವ್ರ ಜೊತೆ ಸೇರ್ಕೊಂಡು ಫಾಲ್ಸ್ ರೇಪ್ ಕೇಸ್, ಯಾಕಂದ್ರೆ ಲಾಯರೇ ಮಾಡ್ಸಿತ್ತು ಅದನ್ನ. ಇಂಡಸ್ಟ್ರಿ ಮೇಡಮ್ 50,000 crores ಇಂಡಸ್ಟ್ರಿ ಎಲ್ಲ ಮಾತಾಡೋದಿಲ್ಲ. ನಾನೊಬ್ಬ ಲಾಯರ್ ಅಡ್ವೊಕೇಟ್ ಅಲ್ಲ, ಆದ್ರೆ ಇವತ್ತು ಏನಾದ್ರೂ ಯಾರನ್ನ ಕಾಪಾಡ್ತಾ ಇದ್ರೆ, ಒಬ್ಬ ತೊಂದರೆಗೊಳಗಾಗಿರೋನ್ಗೆ ಏನಾದ್ರೂ ಧೈರ್ಯ ಕೊಟ್ಟು ಕಾಪಾಡ್ತಾ ಇದ್ರೆ ಲಾಯರ್ಗಳು ಸುಳ್ಳು ನನ್ನ ಕೇಸ್ ನೋಡಿ, ಫ್ಯಾಮಿಲಿ ಕೇಸಸ್ ಇದೆ. ಲಾಯರ್ಸ್ಗಳು ನಾನು 3 ಲಾಯರ್ಸ್ ಮಾಡಿದ್ದೀನಿ. ಎಲ್ಲ ಫೀಲ್ಡ್ ಅಲ್ಲೂ ಇರ್ತಾರೆ. ಮೇಡಮ್ ಲಾಯರ್ಸ್ ನಾನು ನೋಡಿದ್ದೀನಿ. ನಾನು 5,000 ಜನ ಕೌನ್ಸಿಲಿಂಗ್ ಮಾಡಿದ್ದೀನಿ. ನಾನು ಲಾಯರ್ಸ್ ಹೇಳ್ತವ್ರು ನಾನು ಹೇಳ್ತೀನಿ. ಲಾಯರ್ಸ್ ಇದ್ದೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಕೇಸ್ ಬಗ್ಗೆ ಮಾತನಾಡೋಣ. ಲಾಯರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಗೆ ನನಗಾಗ್ಲಿ ನಿಮಗಾಗ್ಲಿ ಅವ್ರಿಗಾಗ್ಲಿ ನಾವ್ ಇಲ್ಲಿ ಬಂದು ಕೂತ್ಕೊಳ್ಳಕ್ ಅರ್ಹತೆ ಕೊಟ್ಟಿರೋರು ನಮ್ಮ ಪಾಠ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಪಾಠ ಹೇಳದಂತ ಮೇಷ್ಟ್ರುಗಳು, ಉಪಾಧ್ಯಾಯಿನಿಯರು. ಅವ್ರೇನ್ ರೇಪ್ ಮಾಡಿಲ್ವಾ? ರಿಪೋರ್ಟೆಡ್ ಕೇಸ್ ಇದೆ. ಡಾಕ್ಟರ್ಸು, ನಾವೇನು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ಬಿಡ್ತೀವಿ. ಡಾಕ್ಟರ್ಸ್ ನ ದೇವ್ರಿಗೆ ಸಮಾನವಾಗಿ ನೋಡ್ಕೊಂಡು ಇವತ್ತಿಗೂ ಡಾಕ್ಟರ್ಸ್ ನ ನಾವು ನಂಬ್ತೀವಿ. ಅವ್ರೇನ್ ಮಾಡಿಲ್ವಾ? ಎಲ್ಲಾ ಫೀಲ್ಡ್ ಅಲ್ಲಿ ಕಾಲರ್ ಇದ್ದಾರೆ. ಮದ್ದೂರಿಂದ ರಾಮನ್ ಅವರು ಕಾಲ್ ಮಾಡಿದ್ದಾರೆ. ರಾಮ್ ಅವರೇ ನಮಸ್ಕಾರ. ಮೇಡಮ್ ನಮ್ಮ ಹೆಸರು ಮದ್ದೂರಿಂದ ಕಾಲ್ ಮಾಡ್ತಾ ಇರೋದು, ರಾಮು ಅಂತ. ಹೇಳಿ ರಾಮ್. ಬಟ್ ನಮ್ಮ ಹೆಸರನ್ನ ಹೇಳ್ಕೊಳಕ್ ಆಗ್ತಾರೆ, ಯಾಕೆಂದ್ರೆ ನಮ್ದು ಜುಲೈ 2011ರಲ್ಲಿ 7ನೇ ತಾರೀಕು ಕೇಸ್ ಆಡ್ ಆಗಿತ್ತು. 2016ರಲ್ಲಿ ಕೇಸು ಖುಲಾಸೆ ಆಯ್ತು. ಬಟ್ ಹುಡುಗಿ ಬೇರೆ ಹುಡುಗನ್ನ ಮದ್ವೆ ಆದ್ಲು. ಮದ್ವೆ ಆದ್ಮೇಲೆ ಮದ್ವೆ ಆಗ್ಬಿಟ್ಟು ಎಂಗೇಜ್ಮೆಂಟ್ ಆಯ್ತು. ಹುಡುಗಿನ ನಾನು ಸ್ವಲ್ಪ ಕೇಳಿದಾಗ ಹುಡುಗಿ ಮನೆಗೆ ರಾಜಿಗೆ ಅಂತ ಬಂದಾಗ ಕೇಳ್ದು 2007ರಲ್ಲಿ ಕೇಸ್ ಆದಾಗ ನಾವು ಕೇಳ್ದು ಏನಂತ ಈ ತರಕ್ಕೆ ಅವು ಅಂದ್ರೆ ಲವ್ ಮಾಡ್ತಿದ್ದೆ ನಿಜ. ಬಟ್ ಆ ಹುಡುಗಿ ಜೊತೆ ರೇಪೇ ಆಗ್ಲಿ ಬೇರೆ ತರನೇ ಆಗ್ಲಿ ಯಾವ್ದೇ ತರ ನಾನು ಇದನ್ನ ಚಟುವಟಿಕೆ ಮಾಡಿರ್ಲಿಲ್ಲ. ಬಟ್ ಹುಡುಗಿ ಮೇಲೆ ಡೌಟ್ ಇತ್ತು, ಬೇರೆ ಹುಡುಗನ ಮೇಲೆ ಸಂಬಂಧ ಇತ್ತು ಅನ್ನೋ ಒಂದು ಕಾರಣಕ್ಕೆ ಚರ್ಚೆ ಮಾಡಿದಾಗ ಇಲ್ಲ ಆ ತರ ಹುಡುಗ ಅಲ್ಲ, ಗಾಡಿನೆಲ್ಲ ತಿರುಗಾಡಿ ಮತ್ತೆ ಫೋಟೋಗಳೆಲ್ಲ ಬೇರೆ ಹುಡುಗನ ಜೊತೆ ನೋಡಿದೆ. ಬಟ್ ನೋಡಿದಾಗ ನಾನು ಒಂದು ಕೇಳಿದೆ ಪಾಯಿಂಟ್ ಬನ್ನಿ ರಾಮ್ ಅವ್ರೆ, ಅಂದ್ರೆ ಏನಾಯ್ತು? ತಾವು ಪ್ರೀತಿಸಿದ್ರೆ ತಮ್ಮೇಲೆ ಏನ್ ಕೇಸ್ ಆಯ್ತಾ ಏನು ಅಂತ? ಅಲ್ಲಲ್ಲ, ಆ ಹುಡುಗಿ ನಾನು ಅತ್ಯಾಚಾರ ಮಾಡದೇ ಇದ್ರು ಸುಧಾ ಮಾಡಿದ್ದೆ ಅಂತ ಹೇಳಿ ಅತ್ಯಾಚಾರದ ಒಂದು ಪ್ರಕರಣವನ್ನು ದಾಖಲೆ ಏನ್ ಸೆಕ್ಷನ್ ಹಾಕಿದ್ರು ಕೇಳಿ. ಏನ್ ಶಿಕ್ಷೆ, ಏನ್ ಸೆಕ್ಷನ್? ನಮಗೆ ಶಿಕ್ಷೆ ಏನಾಗಿಲ್ಲ. ಅದು ನಮ್ಮ ತಂದೆ ತಾಯಿ ಮೇಲೆ 420 ಸೆಕ್ಷನ್ ಯಾವ ಸೆಕ್ಷನ್ ಅಡಿಯಲ್ಲಿ ಅಂತ 376, 417 ಮತ್ತೆ 420 ಕೇಸ್ ಹಾಕಿದ್ರು. ಅಂದ್ರೆ ನಮ್ಮ ತಂದೆ ತಾಯಿನೂ ಆಡ್ ಮಾಡಿದ್ರು. ವರದಕ್ಷಿಣೆಗೋಸ್ಕರ
ಅವರು ಇದು ನನ್ನ ಮದ್ವೆ ಆಗ್ತಾ ಇಲ್ಲ, ನಾನು ಲವ್ ಮಾಡ್ತಿರೋ 3 ತಿಂಗಳು ಆಫ್ಟರ್ ಹಿಂದೆ ಯೂಸ್ ಮಾಡ್ಕೊಂಡು ನನ್ನನ್ನ ಮದ್ವೆ ಆಗ್ತಾ ಇಲ್ಲ ಅಂತ ಕೇಸನ್ನ ದಾಖಲೆ ಮಾಡಿದ್ರು ಮದ್ದೂರಲ್ಲಿ ಸ್ಟೇಷನ್ ಅಲ್ಲಿ. ಬಟ್ ಆ ಹುಡುಗಿ ಈಗ ಇನ್ನೊಂದು ಹುಡುಗನ ಮದ್ವೆ ಆಗ್ಬೇಕಾದ್ರೆ ಮತ್ತೆ ರಾಜಿಗೆ ಕರ್ಸಿದ್ರು. ರಾಜಿ ಕರ್ಸಿದಾಗ ನಾನು ಅವತ್ತು ಕೇಳ್ಕೊಂಡಿದ್ದೆ ಏನಂತ, ಸುಳ್ಳು ಹೋಗ್ಲಿ, ನೀನ್ ಮದ್ವೆ ಆಗ್ತಾರ, ನಾನು ಏನೋ ಬೇರೆ ಹುಡುಗನ ಜೊತೆ ನೀನು ಓಡಾಡ್ತಾ ಇದೀಯ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನನ್ನ ತಿರಸ್ಕರಿಸ್ದೆ. ಈಗ ಆಲ್ರೆಡಿ ನೀನು ಹಂಗಂತ ಕೊಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಎಂಗೇಜ್ಮೆಂಟ್ ಇನ್ನೊಂದು ಹುಡುಗನ ಜೊತೆ ಅದಕ್ಕೆ ನಾವು ಕೇಳಿದಾಗ ಆ ಹುಡುಗಿ ಅಂತಂದು ಅವತ್ ಬೇರೆ ಒಬ್ರು ಹೇಳ್ಕೊಟ್ರು, ನಾನು ಅದಕ್ಕೋಸ್ಕರ ನಿನ್ನ ಮದ್ವೆ ಆಗುವ ಆಸೆಗೋಸ್ಕರ ನಾನು ಈ ತರ ಮಾಡ್ದೆ ಅಂತ ಹೇಳಿದ್ದು. ಈ ತರ ಮಾಡ್ಬೇಕಾದ್ರೆ ಫಸ್ಟ್ ಈ ತರ ಇನ್ನೊಂದು ಹುಡುಗನಿಗೆ ಆಗದೆ ನಾನು ಹುಡುಗನ್ನ ಈ ತರ ಹೇಳ್ತಾರಲ್ಲ ಮೇಡಮ್, ಯಾವ ತರ ಇದು ಅರ್ಥ ಏನೋ ಅಂದ್ರೆ ಮದುವೆ ಆಗೋಕ್ಕೋಸ್ಕರ ನಿನ್ನ ಆತರ ಕೊಟ್ಟೆ. ಇಂತಹ ಅಪವಾದಗಳು ಖಂಡಿತವಾಗ್ಲೂ ಇರುತ್ತೆ ಅಂತ ಅನ್ನೋದು ಬಹುಶಃ ತಮ್ಮ ಕೇಸ್ ಮೂಲಕ ಗೊತ್ತಾಗೋದು. ಥ್ಯಾಂಕ್ ಯು ರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಬಹುಶಃ ಬಹಳಷ್ಟು ಪ್ರಕರಣಗಳಲ್ಲಿ ದೌರ್ಜನ್ಯಗಳು ನಡೆದಿರುತ್ತೆ, ಆದ್ರೆ ಅದು ದಾಖಲಾಗಿರುವುದಿಲ್ಲ. ಆದ್ರೆ ಕೆಲವು ಪ್ರಕರಣಗಳಲ್ಲಿ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ದಾಖಲಾಗುವಂತದ್ದು ಪುರುಷರಿಗೂ ಮುಜುಗರವನ್ನ ತರುವಂತದ್ದು, ಜೊತೆಗೆ ಅವರ ಬಾಳಿನೊಂದಿಗೂ ಆಟ ಆಡುವಂತಹ ಕಾರ್ಯ ನಡೆದಿದೆ ಅನ್ನೋದು ಕೂಡ ಸ್ಪಷ್ಟ. ಆದ್ರೆ ಅಂತಹ ಕೇಸ್ಗಳು ಹೇಗೆ ಮುಂದುವರಿಯುತ್ತೆ, ಅದು ಕೂಡ ಸುಳ್ಳು ಅನ್ನೋದು ಬೇಗನೆ ಗೊತ್ತಾಗ್ಲಿಕ್ಕೆ ಸಾಧ್ಯನಾ? ಈ ಕುರಿತಂದಷ್ಟು ಚರ್ಚೆ ಒಂದು ಪುಟ್ಟ ಬ್ರೇಕ್ ಆಗುತ್ತೆ. ಥೈಲ್ಯಾಂಡ್ ತಮ್ಮ ಏನ್ ಮಸಾಜ್ ಹೇರ್ ಕಟ್ ರೂಟಪ್ಪ ರೂಟ್ ನಿಸರ್ಗಾಲಯ ರೂಟ್ ಬುಡದಿಂದಲೇ ದೃಢ. ಕೂದಲು ಉದುರುವಿಕೆಯನ್ನು ತಡೆದು ರೂಟ್ ಸೆಲ್ಸ್ ಆಕ್ಟಿವೇಟ್ ಮಾಡಿ ದೃಢವಾಗಿ ಬೆಳೆಯುವಂತೆ ಮಾಡುತ್ತದೆ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪೂ. AirAsia offers 50% off on its return flights across our domestic network. Offer available only on airasia.com. Hurry, grab your seat now. Guheshwara, 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 Guheshwara. ಇದು ಬಂದಿದೆ ಬ್ರ್ಯಾಂಡ್ ಫ್ಯಾಕ್ಟರಿಯ ಹ್ಯಾಪಿ ಡೆನಿಮ್ ಡೇಸ್. 2499 ವರೆಗಿನ ಡೆನಿಮ್ಸ್ ಈಗ 999ಗೆ. 25 to 29 ಜನವರಿ. ನೀವು ಹೋಗಿರಿ. Areca tea now available on Amazon.in. ನಮ್ಮಿಬ್ಬರು ಮಕ್ಕಳು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಅದರಿಂದ ಅವರಿಗೆ ಬೆಳಿಗ್ಗೆ ಎದ್ದೇಳಕ್ ಆಗ್ತಾ ಇಲ್ಲ. ಓದ್ಲು ತುಂಬಾ ತೊಂದರೆ ಆಗ್ತಿತ್ತು. ಇನ್ಹೇಲರ್ ಇಲ್ದೇನೆ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಒಂದಿನ ಟಿವಿಯಲ್ಲಿ ಪಂಕಜ ಕಸ್ತೂರಿ ಬ್ರೀತ್ ಈಸಿ ಆಡ್ ನೋಡಿ ಅದನ್ನ ಮಕ್ಕಳಿಗೆ ಕೊಡಕ್ ಶುರು ಮಾಡಿದೆ. ಪಂಕಜ ಕಸ್ತೂರಿ ಬ್ರೀತ್ ಈಸಿ, ಸ್ಟಿರಾಯ್ಡ್ಸ್ ಗಳು ಇಲ್ಲದ ನೆಮ್ಮದಿಯ ಉಸಿರಾಟ. ಈಗ ತಿಂಗಳಲ್ಲಿ 1-2 ಸಲ ಅಷ್ಟೇ ಇನ್ಹೇಲರ್ ಯೂಸ್ ಮಾಡೋದು. ICICI ಬ್ಯಾಂಕ್ ಕಾರ್ಡ್ಸ್ ಯಾರ ಕೆಲಸಕ್ಕೆ ಬರ್ತವೆ? ರಜೆ ತಗೊಳ್ತಾರಲ್ಲ ಅವರಿಗೆ. 4ನೇ ಬಾರಿ ಅಜ್ಜ ಸೀರಿಯಸ್ ಅಂತ. ಫ್ರೂಟ್ ಡೆಕೋರೇಷನ್ ಅನ್ನೇ ಹಾಬಿ ಮಾಡ್ಕೊಂಡವರಿಗೆ. ಇವರಿಗೆ ಇವರಿಗಂತೂ ಬೇಕೇ ಬೇಕು. ಶುಕ್ರವಾರ ರಾತ್ರಿ ಮನೇಲಿರೋದಂದ್ರೆ ಆಗದವರಿಗೆ. ಮತ್ತೆ ರಿವಾರ್ಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟಪಡುವವರಿಗೆ. ಈಗ ICICI ಬ್ಯಾಂಕ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಸ್ ನಿಂದ ಪ್ರತಿದಿನ ಪಡೆಯಿರಿ ಅಮೇಜಿಂಗ್ ಆಫರ್. नन्ना मुन्ना राई Get online. का सिपाही हूँ नन्ना मुन्ना राई Go you. Go daddy. का सिपाही हूँ नन्ना मुन्ना. ಸ್ಪೀಡ್ ಲಿಮಿಟ್ ನಲ್ಲಿ ಗಾಡಿ ಓಡಿಸಿ, ಧರಿಸಿ ಹೆಲ್ಮೆಟ್, ಸೀಟ್ ಬೆಲ್ಟ್ ಕೂಡ. ರೆಡ್ ಲೈಟ್ ಜಂಪ್ ಮಾಡಬಾರದು. ಝೆಬ್ರಾ ಕ್ರಾಸಿಂಗ್ ನಲ್ಲಿ ಜಾಗ್ರತೆ. ಡ್ರಿಂಕ್ ಮಾಡಿ ಟೈಪ್ ಮಾಡಬೇಡಿ. ರೋಡ್ ಮೊಬೈಲ್ ಹರಟೆ ಇಲ್ಲ. ಲೇನ್ ನಲ್ಲಿ ಸಾಗಿ ಜೊತೆಯಾಗಿ. ಸುರಕ್ಷೆ ಅನ್ನೋದು ಬರೀ ಘೋಷಣೆ ಅಲ್ಲ, ನಿಯಮ ಪಾಲಿಸಿದರೆ ಸೋಲೆ ಇಲ್ಲ. ರಸ್ತೆ ಸುರಕ್ಷೆಯ ನಿಯಮ ಪಾಲನೆ ಅದುವೇ ನಮ್ಮೆಲ್ಲರ ಕರ್ತವ್ಯ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಭಾರತ ಸರ್ಕಾರದಿಂದ ಜನಹಿತದಲ್ಲಿ ಜಾರಿಗೆ. Valvoline, हर जीत में अनस्टॉपेबल. Change to Valvoline. Be unstoppable. ಸಕ್ಕರೆನೆ ಹಾಕಿದ್ದು. ತಪ್ಪು ಇಂಪ್ರೆಷನ್ಸ್ ಹೀಗೇನೆ ಆಗೋದು. ಇನ್ನು ಫೋರ್ಡ್ ಫಿಗೋವನ್ನೇ ತಗೊಳ್ಳಿ. ಅದೇ ಯೋಚಿಸಿದ್ರಲ್ಲ ಇದರ ಸರ್ವಿಸ್ ಕಾಸ್ಟ್ ಹೆಚ್ಚು ಅಂತ. 5ನೇ ವರ್ಷಕ್ಕೂ ಕೇವಲ ರೂಪಾಯಿ 3,453. ಗಾಳಿ ಮಾತನ್ನು ನಂಬದಿರಿ. ಸ್ವತಃ ನೋಡಿ, ಪರೀಕ್ಷಿಸಿ, ಆಮೇಲೆ ಡಿಸೈಡ್ ಮಾಡಿ. ಫೋರ್ಡ್ ಸ್ವಲ್ಪ ಭಿನ್ನವಾದ ಫ್ಯಾಮಿಲಿ ಅಂತ ಫೀಲಿಂಗ್. ಇಂದು ಅಲುಕದಿರಿ, ನಾಳೆಯ ಚಾಂಪಿಯನ್ಗಾಗಿ. ಏಪಸ್ ಹಿಮಾಲಯ ಹನಿ. ಬಲವಾಗಿರಿ. ಯೂಟರ್ನ್ ಹುಡುಗಿಡು ದುನಿಯಾ ಚರ್ಚಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ರಾಜೇಶ್ವರಿ ಅವರೇ, ಇದಕ್ಕೆ ಏನ್ ಪರಿಹಾರ ಅಂತ ಅನ್ಸುತ್ತೆ? ಯಾಕಂದ್ರೆ ಬಹಳಷ್ಟು ಅಸಮಾಧಾನ ಇರುವಂತದ್ದು. ಸುಜಿತ್ ಅವರು ಹೇಳ್ತಾ ಇದ್ರು, ಅಂದ್ರೆ ನಮ್ಗೇನು ಇಲ್ಲೇ ಇಲ್ಲ, ಪುರುಷ
ಪುರುಷರಿಗೆ ದೌರ್ಜನ್ಯ ಆದ್ರೆ ಅವರಿಗೆ ಕಾನೂನಾತ್ಮಕವಾಗಿ ಯಾವುದೇ ಸಹಾಯ ಇಲ್ಲ ಅಂತ ನಿಜಾನ? ಹಂಗ ಹೇಳಕ್ಕೆ ಆಗಲ್ಲ. ಲಾ ಇಸ್ ಯು ಕಾಂಟ್ ಟ್ರೀಟ್ ಅನ್ಈಕ್ವಲ್ ನಾನು ಹೇಳ್ಬಿಡ್ತೀನಪ್ಪ ದೇವ್ರು. ಯು ಕಾಂಟ್ ಟ್ರೀಟ್ ಅನ್ಈಕ್ವಲ್ ಆಸ್ ಈಕ್ವಲ್. ಕಾನ್ಸ್ಟಿಟ್ಯೂಷನ್ ಎಲ್ಲಿ ನಮ್ಗೆ ಅಪ್ಲಿಕ್ಮೆಂಟ್ ಬೇಕು? ರಾಜೇಶ್ ಹೇಳ್ಬಿಡ್ತೀನಿ. ಇತ್ತೀಚೆಗೆ ಒಂದು ಪ್ರಕರಣ ಬೆಂಗಳೂರಲ್ಲಿ ರಿಪೋರ್ಟ್ ಆಯ್ತು. ಒಬ್ಬ ಹುಡುಗ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದ, ಅವಳು ಮಾಡ್ತಾ ಇದ್ಲು. ಅವ್ನ್ ಬೇರೆ ಹುಡುಗಿ ನಾ ಮದ್ವೆ ಆಗಲ್ಲ, ನಿನ್ನ ಮತಾಂತರ ಆಗೋದಿಲ್ಲ, ಕ್ರಿಶ್ಚಿಯಾನಿಟಿಗೆ ಮತಾಂತರ ಆಗಲ್ಲ ಅಂತ ಹೇಳಿದಿಕ್ಕೆ ಏನ್ ಮಾಡಿದ್ಲು, ಆಸಿಡ್ ಹಾಕಿದ್ಲು, ಹೊಡೆದ್ಲು. ಕೇಸ್ ರಿಜಿಸ್ಟರ್ ಮಾಡ್ಲಿಲ್ವಾ? ಮಾಡಿದ್ದಾರೆ, 307 ಮಾಡಿದ್ದಾರೆ. ರಿಜಿಸ್ಟರ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾವ್ದಾರ ಹುಡುಗನ ಜೊತೆ ಓಡಾಡ್ಬಿಟ್ಟು ಹಾಳು ಮಾಡ್ಬಿಟ್ಟು ಯಾವ ಸೆಕ್ಷನ್ ಇದೆ? ನಾನು ಅಬ್ಯೂಸ್ ಆಗ್ತಾ ಇಲ್ಲ ಅಂತ ಬಟ್ ಜನರಲ್ ಮಾಡೋದಿಲ್ಲ. ಪರಿಹಾರ ಏನು ಅಂತ ಇವ್ರು ಹೇಳಿದ ಸೆಕ್ಷನ್ ಇದೆ. ಈಗ ಒಂದ್ ಹುಡುಗನ್ ಜೊತೆ ಒಂದ್ ಹುಡುಗಿ ಓಡಾಡ್ಬಿಟ್ರಿ, ಈ ಹುಡುಗ ಸೂಸೈಡ್ ಮಾಡ್ಕೊಂಡ್ರೆ ಕೇಸ್ ಹಾಕಕ್ಕಾಗುತ್ತ ಅಂತ ಕೇಳಿದ್ರು. ಅಬೆಟ್ ಟು ಕಮಿಟ್ ಸೂಸೈಡ್ಗೆ ಕೇಸ್ ಆಯ್ತು. ನಾನು ಅದೆಲ್ಲ ಹೇಳ್ತಾ ಇರೋದು. ಹುಡುಗನ್ ಜೊತೆ ಹುಡುಗ ಓಡಾಡಿದ್ರೆ ಮದ್ವೆ ಆಗಿಲ್ಲ ಅಂದ್ರೆ ಹುಡುಗನ್ ಜೊತೆ ಓಡಾಡ್ಬಿಟ್ಟು ಮದ್ವೆ ಆಗಿಲ್ಲ ಅಂದ್ರೆ ನಾನ್ ಫಾಲ್ಸ್ ರೇಪ್ ಹಾಕ್ಬೋದಾ? ಅದಕ್ಕೆ ಸೆಕ್ಷನ್ ಇದೆಯಾ? ಇಲ್ಲ. ಅಲ್ಲ, ಅದೇ ತರನೇ ಕೇಸ್ ಯಾಕೆ ಹಾಕ್ಬೇಕು ಅಂತೀರಾ? ನ್ಯಾಯ ನಮಗೆ ರೇಪ್ ಹೆಂಗಾಗುತ್ತೆ ಹೇಳಿ? ರೇಪ್ ಹೆಂಗಾಗುತ್ತೆ ಹೇಳಿ? ಹುಡುಗಿಯರು ಫೈಲ್ ಮಾಡಿದ್ರೆ ರೇಪ್ ಹೆಂಗೆ, ಹುಡುಗರು ಫೈಲ್ ಮಾಡಿದ್ರೆ ರೇಪ್ ಯಾಕಲ್ಲ? ಅಲ್ಲ, ಕೇಸ್ ಹಾಕೋದ್ರಲ್ಲೂ ಸಮಾನತೆ ಬೇಕು ಅಂದ್ರೆ ನ್ಯಾಯದಲ್ಲಿ ಸಮಾನತೆ ಬೇಕು ಅಂತೀರಾ? ನ್ಯಾಯದಲ್ಲಿ ಸಮಾನತೆ ಇಲ್ಲ. ನೀವು ಡೊಮೆಸ್ಟಿಕ್ ವೈಲೆನ್ಸ್ ಸಮಾನತೆ ಇಲ್ಲ. ಬೇರೆ ಯಾವ ಕೇಸ್ ಜಸ್ಟಿಸ್ ಆಫ್ ಲಾ ವಿರುದ್ಧ ಮಾತಾಡ್ತಾ ಇದ್ದಾರೆ. ನ್ಯಾಚುರಲ್ ಬೇರೆ ಕಂಟ್ರೀಸ್ ಅಲ್ಲಿ ಸಮಾನತೆ ಇದೆ. ಯಾವ ಕಂಟ್ರಿ ಯಾವ ಕಂಟ್ರಿ ಡೊಮೆಸ್ಟಿಕ್ ವೈಲೆನ್ಸ್ ನೀವು US ಅಲ್ಲಿ ನೋಡಿದ್ರೆ ಒಬ್ಬಳು ಟೀಚರ್ ಹುಡುಗನ್ನ ರೇಪ್ ಮಾಡಿದ್ಲು, ಅವಳನ್ನ ಜೈಲಲ್ಲಿ ಹಾಕಿದ್ರು. ಈ ರೇಪ್ ಕೇಸಸ್ ಇದೆ. ಹುಡುಗಿರು ಇಲ್ಲ, ಗಂಡಸರನ್ನ ರೇಪ್ ಮಾಡ್ತಾರೆ. ಕಾಲೇಜಸ್ ಅಲ್ಲಿ ಆಗುತ್ತೆ. ದೇರ್ ಆರ್ ಲಾಟ್ ಆಫ್ ಇಂಟರ್ನೆಟ್ ಅಲ್ಲಿ ನೀವು ನೋಡಿ, ಲಾಟ್ ಆಫ್ ಪೀಪಲ್ ಹ್ಯಾವ್ ರಿಟನ್ ಅಬೌಟ್ ಇಟ್. ಬಟ್ ಯಾಕೆಂದ್ರೆ ಒಂದ್ಸಲಿ ನಮ್ ಸೊಸೈಟಿ ಕನ್ಸರ್ವೇಟಿವ್ ಮೈಂಡ್ಸೆಟ್ ಇದೆ. ವಿ ಡೋಂಟ್ ವಾಂಟ್ ಟು ಅಗ್ರಿ ದಟ್ ಗಂಡಸರಿಗೆ ಅನ್ಯಾಯ ಆಗತ್ತೆ ಅಂತ. ಗಂಡಸರಿಗೆ ರೇಪ್ ಆಗತ್ತೆ, ಗಂಡಸರಿಗೆ ಆಗುತ್ತೋ ಆಗಲ್ವೋ ಅಂತ ಅನ್ನೋದ್ರ ಚರ್ಚೆ ಅಲ್ಲ. ಪರಿಹಾರ ಅನ್ನೋದು ಬಹುಶಃ ಪರಿಹಾರಕ್ಕಿಂತ ಜಾಸ್ತಿ ಎಲ್ಲವೂ ಕೂಡ ಅದರಲ್ಲಿ ಕೇಸಲ್ಲೂ ಸಮಾನತೆ ಬೇಕು ಅನ್ನೋದೇ ಮುಖ್ಯ ಅಂತ ಅನ್ಸುತ್ತೆ. ಕೊನೆಯದಾಗಿ ಇದಕ್ಕೆ ಏನು ಸೊಲ್ಯೂಷನ್ ಅಂತೀರಿ? ಏನು ಸೊಲ್ಯೂಷನ್ ಇಲ್ಲ. ಕಾನೂನಲ್ಲಿ ಯಾವುದೇ ಸೆಕ್ಷನ್ಗೆ ಯಾವುದೇ ನಮ್ಮ ದೇಶದಲ್ಲಿ ನೂರಾರು ಕಾನೂನುಗಳಿದೆ. ನೂರಾರು ಕಾನೂನುಗಳಲ್ಲೂ ಸುಳ್ಳು ಕೇಸ್ ಅನ್ನೋದನ್ನ ಎಲ್ಲಾ ಕಡೆ ಹಾಕ್ತಾರೆ. ಏನು ಬೇರೆ ದೇಶದವ್ರೇನು ಸ್ವರ್ಗದ ಲೋಕದಿಂದ ಹೇಳಿದು ಬಂದಿಲ್ಲ. ಯಾವ ಹೆಣ್ಣು ಮಕ್ಕಳು ರೇಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೊಲೆಸ್ಟೇಷನ್ ಮಾಡಬಹುದು. ಅದಕ್ಕೇನ್ ಸೆಕ್ಷನ್ಗಳು ಇದೆ ನಮ್ಮಲ್ಲಿದೆ. ಆಮೇಲೆ ಸರ್, ಹುಡುಗರನ್ನ ಮೊಲೆಸ್ಟೇಷನ್ ಮಾಡಿದ್ರೆ ಯಾವ್ದು ಈಗ ಆತಿಫ್ ಅಸ್ಲಂ ಅದು ಮೊನ್ನೆ ಕಾನ್ಸರ್ಟ್ ನಡೀತಾ ಇತ್ತು. ಒಬ್ಬ ಹುಡುಗ ಅಲ್ಲಿ ನಿಂತಿದ್ದ, ಅವಳಿಗೆ ಹಿಂದ್ಗಡೆ ಮುಂದೆ ಬರ್ತಾ ಇದ್ಲು. ಅವನ್ನ ಸ್ಕ್ರಾಚ್ ಮಾಡಿ ಎಲ್ಲಾ ಮಾಡ್ಬಿಟ್ಟು ಅವ್ನ್ ಮುಂದಕ್ಕೆ ಬಂದ. ಆತಿಫ್ ಅಸ್ಲಾಂ ಆಯ್ತು ಬಿಡ್ರಪ್ಪ, ಅವಳ ಪಾಪ ಬರ್ತಾ ಇದ್ದಾಳೆ ಅಂದ್ರೆ ಅವನ ಮೇಲೆ ಫಾಲ್ಸ್ ಮೊಲೆಸ್ಟೇಷನ್ ಕೇಸ್ ಹಾಕಿದ್ರು. ಈಗ ಅವ್ನ್ ಏನ್ ಮಾಡಕ್ಕಾಗತ್ತೆ ಇದಕ್ಕೆ? ಯಾಕೆ ಅವ್ನು ನೋಡ್ರಿ, ಈಗ ನಿಮ್ಮ 2 ವರ್ಷ ಓಡಾಡ್ತಾನ. ಬಹಳ ಸ್ಪಷ್ಟವಾಗಿ 341 ಹಾಕ್ಬೋದು, 323 ಹಾಕ್ಬೋದು, 506 ಹಾಕ್ಬೋದು. ನೀವು ಕಾನೂನುಗಳನ್ನ ಅರಿವಿಟ್ಕೊಂಡು ಮಾತಾಡಿದ್ರೆ ಇದೆ. ನೀವು ನಮ್ಮ ಬಳಕೆ ಆಗ್ಬೇಕು. ಅಪ್ಲಿಕೇಶನ್ ನಿಜಕ್ಕೂ ಬಹುಶಃ ಕಾನೂನಿನಲ್ಲಿ ಅವಕಾಶ ಇದೆ. ಅದರ ಅವಕಾಶವನ್ನ ಬಳಸಿಕೊಳ್ಳುವಂತಹ ಮಾರ್ಗದಲ್ಲಿ ಹೋಗ್ಬೇಕಾದಂತಹ ಅವಶ್ಯಕತೆ ಇರುವಂತದ್ದು. ಆದ್ರೆ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಲೈಂಗಿಕ ದೌರ್ಜನ್ಯ ನಡೀತಲೇ ಇಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಈ ಒಂದು ಚರ್ಚೆಯ ವಿಷಯ ಅಲ್ಲವೇ ಅಲ್ಲ. ದೌರ್ಜನ್ಯಗಳು ಖಂಡಿತವಾಗ್ಲೂ ನಡೀತಾ ಇದೆ. ಆದ್ರೆ ದೌರ್ಜನ್ಯ ನಡೀದೇನೆ ಪ್ರಕರಣಗಳು ದಾಖಲಾಗುವಂಥದ್ದು, ಜೊತೆಗೆ ಸುಳ್ಳು ಕೇಸ್ಗಳು ಅಂತ ನಂತರ ಸಾಬೀತಾಗುವಂತಹ ಕೇಸ್ಗಳು ಕೂಡ ಇದೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಅಷ್ಟೇ ಈ ಚರ್ಚೆಯ ಮೂಲಕ. ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.